ಆದಮೇಲೆ, ದರ್ಶನ್ ಅವರ ಇನ್ಸಿಡೆಂಟ್ ಆದಮೇಲೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡೋದಕ್ಕೆ ಶುರುವಾಯಿತು. ಏನಂತಂದರೆ ಡೆವಿಲ್ ಅನ್ನೋದು ನೆಗೆಟಿವ್ ಎನರ್ಜಿ ಕೊಡ್ತಾ ಇದೆ. ಆಗಿಂದ ಅದರಿಂದಾನೇ ದರ್ಶನ್ ಅವರ ಲೈಫಲ್ಲಿ ಒಂದಷ್ಟು ನೆಗೆಟಿವ್ ಥಾಟ್ಸ್ ಮತ್ತು ಇದೆಲ್ಲ ಆಗಿರುವಂಥದ್ದು ಅಂತ ಹೇಳ್ಬಿಟ್ಟು, ಆಗೇನಾದರೂ ನೀವಾಗಿರ್ಬೋದು, ನಿಮ್ಮ ಟೀಮ್ ಅವರಾಗಿರ್ಬೋದು, ಟೈಟಲ್ನ ಚೇಂಜ್ ಮಾಡುವಂತಹ ಮಾತುಕತೆ ಏನಾದರೂ ಆಗಿತ್ತಾ ಅಂತ? ಇಲ್ಲ ಸರ್, ನಾನು ಮೊದಲೇ ಹೇಳಿದಾಗೆ ಸ್ಕ್ರಿಪ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಾವು ಯಾವುದೇ ಸಿನಿಮಾ ಕೈಗೆ ಎತ್ಕೊಂಡ್ರು ಕೂಡ ಅದಕ್ಕೆ ಸ್ಕ್ರಿಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದಕ್ಕೆ ಏನು ಬೇಕೋ ಅದನ್ನೇ ನಾವು ಮಾಡೋದು, ಅದು ಬಿಟ್ಟು ಬೇರೆ ಯಾವುದೂ ನಾವು ಮಾಡಲ್ಲ. ಇನ್ಫ್ಯಾಕ್ಟ್ ಇದು ಇಷ್ಟೆಲ್ಲ ನಡೀತಿದ್ದಾಗಲೂ ಅಷ್ಟೇ ಒಂದಷ್ಟು ಡಿಸ್ಕಷನ್ಸ್ ಬಂತು. ಬಟ್ ನಾವು ಹೇಳಿದಿಷ್ಟೇ, ಸಿನಿಮಾಗೆ ಈ ಟೈಟಲ್ ಬೇಕು. ಸೊ ಅದನ್ನು ನಾವು ತೀರಾ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ನಮಗೆ ಕೆಲಸ ಮಾಡೋದು ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ವಿ ಜಸ್ಟ್ ಸ್ಟಕ್ ಟು ಅವರ್ ಗನ್ಸ್. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಓಡಾಡ್ತಾ ಇತ್ತು. ಅಂದರೆ ಸಿನಿಮಾಗೋಸ್ಕರ ದರ್ಶನ್ ಅವ್ರನ್ನ ಪೆರೋಲ್ ಮೇಲೆ 15 ದಿವಸಗಳ ಕಾಲ ಅಂದರೆ ಪ್ರಮೋಷನ್ಗೆ ಕರ್ಕೊಂಬರೋಂಥ ಪ್ರಯತ್ನಗಳಾಗ್ತಾ ಇದೆ ಅಂತ. ಈ ಥರದ ಪ್ರಯತ್ನಗಳು ಚಿತ್ರತಂಡದಿಂದ ಏನಾರು ಆಗ್ತಿತ್ತಾ? ಅಂಥ ಸಾಧ್ಯತೆಗಳು ಕಂಡು ಬರ್ತಿತ್ತಾ ಆ ಸುದ್ದಿ ವಿಚಾರವಾಗಿ? ಇಲ್ಲ ಸರ್, ಆ ಥರ ಯಾವುದೂ ಪ್ರಯತ್ನ ಮಾಡ್ತಾ ಇಲ್ಲ. ಓಕೆ.